ವಿಮುಕ್ತಿ ಮಾರ್ಗ ಕಲೆ ತತ್ಕರ್ಮಯನ್ನ ಬಂಧಾಯ ಸಾ ಕಲಾ ಯಾ ವಿಮುಕ್ತಯೇ ಅನ್ನೋ ಮಾತಿದೆ. ವಿಮುಕ್ತಿಯನ್ನು ದಯಪಾಲಿಸೋದು ಕಲೆ ಅನ್ನೋದಾದರೆ ಕಲಾ ಮಾರ್ಗನ ಯಾರು ಅನುಸರಿಸಿ ನಡೀತಾರೆ ಅಂಥವ್ರಿಗೆ ಈ ಎಲ್ಲ ಹೊಳಹು ಸಿಕ್ಕುತ್ತೆ. ಒಂದು ಅಕ್ಷರ ಕಾವ್ಯ ಅಥವಾ ಒಂದು ಅಕ್ಷರ ಕೃತಿಯನ್ನು ಚಿತ್ರಕೃತಿ ಮಾಡೋದಕ್ಕೆ ಬಹಳ ದೊಡ್ಡ ಗುಂಡಿಗೆ ಬೇಕು. ಸಾಮಾನ್ಯವಾಗಿ ಈಗ ನಾವು ಕಳೆದೋಗಿರುವಂಥ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ಎಲ್ಲಿದ್ದೇವೆ, ಎಲ್ಲಿಗೆ ಹೊರಟಿದ್ದೇವೆ ಅನ್ನೋದ್ರ ಪ್ರಜ್ಞೆ ಇಲ್ಲದೆ ನಾವು ಮಾಧ್ಯಮವನ್ನು ಬಳಕೆ ಮಾಡ್ತಿದ್ದೇವೆ. ಆದ್ದರಿಂದ ಈಗ ನನಗನ್ಸುವಂಥದ್ದು ಒಂದು ಅಕ್ಷರ ಕೃತಿಯೊಂದನ್ನು ಅದರ ಅಡಕವನ್ನು ಇಟ್ಕೊಂಡು ಚಿತ್ರಕೃತಿ ಮಾಡೋಕ್ಕೆ ಅಂತ ಹೊರಟಿರುವಂಥ ರಶ್ಮಿಯಮ್ಮ ಮತ್ತು ಅದಕ್ಕೆ ಜೊತೆಯಾಗಿ ನಿಂತಹ ನಿರ್ಮಾಪಕರು ಇವ್ರನ್ನ ಬೆಂಬಲಿಸೋಕ್ಕಾಗಿ ನಾವು ಬಂದ್ವಿ. ಈ ಬೆಂಬಲದಲ್ಲಿ ಆ ಪದದಲ್ಲಿ ಆ ಬಲ ಇದೆ ಅನ್ನೋ ಕಾರಣಕ್ಕಾಗಿ ಆ ಥರದ ಬಲ ಅವ್ರಿಗೆ ಸಿಗ್ತಾ ಹೋಗಲಿ. ಮತ್ತು ಇದರ ಸಂಖ್ಯೆ ಶೀರ್ಷಿಕೆ ಸುಳಿ ಅಂತ ಇಡಲಾಗಿದೆ. ಆ ಸುಳಿ ಎಷ್ಟೋ ಬಾರಿ ಒಳ್ಳೆಯದು ಅಂತ ಲಲಿತಾ ನಾಯಕ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಭವ್ಯಮ್ಮ ಅವರು ಹೇಳಿದ ಹಾಗೆ ಈ ಎಲ್ಲ ಒಂದು ತಂಡ ಕಟ್ಟಿಕೊಂಡು ಒಂದು ಚಿತ್ರ ಮಾಡೋದು ಬಹಳ ಕಷ್ಟ ಇದೆ. ಅವರು ತಪ್ಪೊಪ್ಪಿಗೆನೆ ಕೊಟ್ಬಿಟ್ಟಿದ್ದಾರೆ. ನನ್ನನ್ನು ಕರೆದಾಗ ನನಗೆ ಒಂದು ಸಾಲ ಹೇಳೋದು ಕಷ್ಟವಾಯಿತು ಅಂತ ನಿಜ ಅರ್ಥದಲ್ಲಿ ಹೇಳಿತು. ಅವರು ನಿಜ ಅರ್ಥದಲ್ಲಿ ಆ ಥರದೊಂದು ಕಲಾ ಕಾಳಜಿ, ಕಲಾ ಪ್ರಜ್ಞೆ ಇವುಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ನಿಜವಾಗೂ ಕಷ್ಟವಿದೆ. ಚೈತ್ರಮ್ಮ ಅಂಥವರೆಲ್ಲರೂ ಅಭಿನಯ ಪಡೆದು ಅಂದರೆ ತರಬೇತು ಆಗಿ ಬಂದಂಥವ್ರು ನಾನು ಗಮನಿಸ್ತಿರೋ ಹಾಗೆ. ಹಾಗಾಗಿ ಇಂಥವರ ಸಂಖ್ಯೆ ಈ ರಂಗಕ್ಕೆ ಅಧಿಕವಾಗಬೇಕಾಗಿದೆ. ಮತ್ತು ಅಡಕವ ಪ್ರತ್ಯೇಕ ನಮಗೆ ಈ ಮಾಧ್ಯಮ ನಮಗೆ ಗೊತ್ತಿರೋ ಹಾಗೆ ಏಕಕಾಲಕ್ಕೆ ಸತ್ಪರಿಣಾಮವನ್ನು ಮತ್ತು ದುಷ್ಪರಿಣಾಮವನ್ನು ಬೀರಬಲ್ಲದು. ಸತ್ಪರಿಣಾಮವನ್ನೇ ಬೀರುವಂತಹ ಒಂದು ದೃಶ್ಯ ಮಾಧ್ಯಮದ ಇಂಥ ಕೃತಿಯ ಸಂಖ್ಯೆ ಹೆಚ್ಚಾಗಬೇಕು. ಹಾಗಾಗಿ ಇಂಥ ಸುಳಿ ಅಧಿಕವಾಗಲಿ ಅಂತಲೇ ಯೋಚನೆ ಮಾಡ್ತೀನಿ. ಈ ಅಧಿಕ ಸುಳಿ ಅವರು ಹಿಡಿದಂಥ ಮಾಡಿದಂಥ ಸಾಹಸಕ್ಕೆ ಅವ್ರನ್ನ ಕೈ ಹಿಡಿದು ನಡೆಸಲಿ. ಇಂಥ ಚಿತ್ರಗಳ ಸಂಖ್ಯೆ ಅನೇಕವಾಗಲಿ. ಇದಕ್ಕೆ ಜೊತೆಯಾದಂತಹ ನಿರ್ಮಾಪಕರಿಗೂ, ನಿರ್ದೇಶನ ಮಾಡಿದಂಥ ರಶ್ಮಿಯಮ್ಮರಿಗೂ ಮತ್ತು ನಟಿಸಿದಂಥ ಎಲ್ಲ ಅವರಿಗೆ ಶುಭಾಶಂಸನೆಯನ್ನು ಹೇಳೋದು ಬಿಟ್ಟು ಅವರ ಅಭಿಪ್ಸೆಗಳೆಲ್ಲ ಈಡೇರಿ, ಅಭೀಷ್ಟ ನೆರವೇರಿ, ಕಂಡ ಕನಸುಗಳು ಸಾಕಾರಗೊಳ್ಳಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಉತ್ತರೋತ್ತರ ಬೆಳವಣಿಗೆ ಆಗಲಿ. ಒಂದು ಚಿತ್ರವನ್ನು ಮಾಧ್ಯಮದ ಮುಂದೆ ಕೂತು ಹೀಗೆಲ್ಲ ತೋರಿಸ್ತಾ ಇದ್ದೀವಿ ಅದರ ಅರ್ಥ ಏನು ಅಂತಂದರೆ ಹೆಚ್ಚು ಪ್ರಸಾರ ಬೇಕು ಅಂತ. ಪ್ರಚಾರ ಒಂದು ಕಡೆ, ಪ್ರಸಾರ ಇನ್ನೊಂದು ಕಡೆ. ತುಂಬ ಜನ ಪ್ರಚಾರ ಪ್ರಿಯರಿದ್ದೇವೆ, ಆದರೆ ಪ್ರಸಾರ ಬಹಳ ಮುಖ್ಯ. ಇಂಥ ಅಡಕ, ಅದರಲ್ಲೂ ಅಕ್ಷರ ಮಾಧ್ಯಮ, ಅಲ್ಲಿಂದ ಒಂದು ಚಿತ್ರ ಮಾಧ್ಯಮಕ್ಕೆ ಬರುವಂತಹ ಇಂಥ ಅಡಕಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋ ಈ ವಿಚಾರದ ಪ್ರಸಾರ ಇದೆಯಲ್ಲ, ಅದು ಹೆಚ್ಚಾಗಲಿ. ಎಲ್ಲರಿಗೂ ಶುಭಾಶಂಸನೆ ಮತ್ತೊಮ್ಮೆ ಹೇಳ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.